ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕರು ಹಾಗೂ ಭಯೋತ್ಪಾದಕರ ಶಿಬಿರಗಳ ಮೇಲೆ ಯಶಸ್ವಿಯಾಗಿ ದಾಳಿ ಮಾಡಿ ಪಾಕಿಸ್ತಾನಕ್ಕೆ ತಕ್ಕ ತಿರುಗೇಟು ನೀಡಿ ನೂರಾರು ಉಗ್ರರನ್ನು ನಿರ್ನಾಮ ಮಾಡಿ ನಮಗೆ ರಕ್ಷಣೆ ನೀಡುತ್ತಿರುವ ಭಾರತೀಯ ಸೇನೆಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ರಾಷ್ಟ್ರೀಯ ಭದ್ರತೆಗಾಗಿ ನಾಗರಿಕರು ವೇದಿಕೆಯ ವತಿಯಿಂದ ಬೃಹತ್ ತಿರಂಗ ಮೆರವಣಿಗೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಮಾಜಿ ಸಚಿವರು, ಶಾಸಕರುಗಳು, ನಿವೃತ್ತ ಸೈನ್ಯಾಧಿಕಾರಿಗಳು, ನಿವೃತ್ತ ಸೈನಿಕರು, ವಿವಿಧ ಶಾಲೆಗಳ ಮಕ್ಕಳು, ದೇಶಭಕ್ತ ಸಾರ್ವಜನಿಕರು ಈ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿದ್ದರು. ರಾಷ್ಟ್ರಗೀತೆ ಇದೆ. ಈಗಾಗಲೇ ಹರೀಶ್ ಅವರು ಹೇಳಿದ್ದಾರೆ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ. ಸೈನಿಕರಿಗೆ ಈಗ ನಾವು ಯಾವ್ಯಾವ ವಾರ್ಡ್ಗಳಿಂದ ಬಂದಿರ್ತೀರಿ, ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿ ಬಂದಿರ್ತೀರಿ, ಆ ಲೀಡರ್ಗಳ ಹೆಸರನ್ನ ಯಾರು ಹೇಳ್ಬಾರ್ದು. ಇದು ಸೈನಿಕರಿಗೆ ಆತ್ಮಸ್ಥೈರ್ಯವನ್ನ, ಸೈನಿಕರಿಗೆ ಕಾರ್ಯಕ್ಕೆ ಮೆಚ್ಚುಗೆಯನ್ನ ಕೊಡುವಂತ ಪರವಾಗಿ ಅವರಿಗೆ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕೋವಿಚಾರ ಆದಂತಹ ರೆಡ್ಡಿ ಅವರು ಬಂದಿದ್ದಾರೆ, ಸುಧಾಕರ್ ರೆಡ್ಡಿ ಅವರು, ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೊಟ್ಟಿದ್ದೀನಿ. ಇನ್ನೇನು ಪ್ರಾರಂಭ ಆಗ್ತಾ ಇದೆ ಇದು. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಕೂಡಲೇ ಡಿಜಿಟಲ್ನ ಎಲ್ಲ ಮಾಧ್ಯಮಗಳ ಮುಖೇನ ಕೂಡಲೇ ಸಬ್ಸ್ಕ್ರೈಬ್ ಹಾಗೂ ಫಾಲೋ, ಲೈಕ್ ಮಾಡಿ ಬೆಂಬಲಿಸಲು